ಹಾಯ್, ಇವತ್ತು ಹಾಫ್ ಸ್ಯಾರಿ ಫಂಕ್ಷನ್ ಪ್ಲೇಟ್ ಡೆಕೋರೇಷನ್ ಇದೆ. ಸೊ ಹಾಗಾಗಿ ನಾವು ಬಂದಿದ್ದೀವಿ ಮಡ್ಕಲ್ ವೆನ್ಯೂಗೆ. ಆ್ಯಂಡ್ ಇವತ್ತು ನಮ್ಮ ಡೆಕೋರೇಷನಲ್ಲಿ ಈ ಥರ ಯೂನಿಕ್ ಆಗಿರೋ ಫ್ರೇಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಸೊ ಈ ಫ್ರೇಮ್ಸ್ಗಳನ್ನ ಯೂಸ್ ಮಾಡಿ ಹೇಗೆ ಡೆಕೋರೇಟ್ ಮಾಡ್ತೀನಿ ಅಂತ ವಿಡಿಯೋ ಕೊನೆವರೆಗೂ ನೋಡಿ. ಆ್ಯಂಡ್ ನಿಮಗೇನಾದರೂ ಈ ಥರ ಡಿಫ್ರೆಂಟಾಗಿ ಯೂನಿಕ್ಕಾಗಿ ಐಟಮ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿ ಡೆಕೋರೇಟ್ ಮಾಡಬೇಕು ಅಂತ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಕಾಲ್ ಅಥವಾ ಮೆಸೇಜ್ ಮಾಡಿ ನಿಮ್ಮ ಆರ್ಡರ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಕೆಲವರು ಕಸ್ಟಮರ್ಗಳು ಕಂಪೇರ್ ಮಾಡ್ತೀರಾ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಸ್ವಲ್ಪ ವರ್ಕ್ ನೋಡಿ ಆ್ಯಂಡ್ ನಮ್ಮ ಕ್ವಾಲಿಟಿ ವೈಸ್ ನೋಡಿ ಅದನ್ನು ನೋಡಿ ಕಂಪೇರ್ ಮಾಡಿ ಅಷ್ಟೇ. ಬಿಕಾಸ್ ಯಾಕೆಂದರೆ ಬೇರೆ ಬೇರೆಯವರು ಅವ್ರವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ, ಕನ್ವಿನಿಯೆಂಟ್ ಆಗುತ್ತೆ ಆ ಥರ ಡೆಕೋರೇಟ್ ಮಾಡ್ತಾರೆ. ಬಟ್ ನನಗೆ ಇರೋದು ನನ್ನ ಡೆಕೋರೇಷನಲ್ಲಿ ಹೊಸ ವಸ್ತುಗಳನ್ನ ಆ್ಯಡ್ ಮಾಡ್ತಾ ಇರಬೇಕು ಆ್ಯಂಡ್ ಯೂನಿಕಾಗಿ ಡೆಕೋರೇಟ್ ಮಾಡಬೇಕು. ಇದು ಚಿಕ್ಕ ವಿಷಯ ಆದರೂ ಕೂಡ ಡೆಕೋರೇಷನ್ನು ಡಿಟೇಲಿಂಗ್ ಆಗಿರಬೇಕು ಅನ್ನೋದು ನನ್ನ ಆಸೆ ಕೂಡ. ಹಾಗಾಗಿ ನಾನು ಪ್ರತಿಯೊಂದು ಡೆಕೋರೇಷನಲ್ಲೂ ಕೂಡ ಸ್ವಲ್ಪ ಯೂನಿಕಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತು ಇಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಇರೋದು 21 ಪ್ಲೇಟ್ಸ್ ವಿತ್ ಐಟಮ್ ಇತ್ತು. ಸೊ ಕಸ್ಟಮರ್ಗೆ ಡೆಕೋರೇಷನ್ ಎಲ್ಲ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮಗೇನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನನ್ನ ನೆಕ್ಸ್ಟ್ ಲೊಕೇಶನಲ್ಲಿ ಬಂದುಬಿಟ್ಟು ಸೀಮಂತ ಫಂಕ್ಷನ್ ಪ್ಲೇಟ್ ಡೆಕೋರೇಷನ್ ಇತ್ತು. ಸೊ ಹಾಗಾಗಿ ಆ ಲೊಕೇಶನ್ಗೆ ಹೋಗಿ ಡೆಕೋರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಹೋಗೋ ಟೈಮಲ್ಲಿ ನಾನು ವೆನ್ಯೂನ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಒಂಚೂರು ಡಿಲೇ ಆಯಿತು. ಬಟ್ ಲೊಕೇಶನ್ಗೆ ಹೋದಾದ್ಮೇಲೆ ಕಸ್ಟಮರು ನಿಜವಾಗ್ಲೂ ಟ್ರೀಟ್ ಮಾಡಿದ ರೀತಿ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಕಸ್ಟಮರು ಇಲ್ಲ ನೀವು ಚೆನ್ನಾಗಿ ಮಾಡ್ತೀರಾ, ನಿಧಾನಕ್ಕೆ ಮಾಡಿಕೊಡಿ, ನನಗೆ ಲೇಟರ್ ಪರವಾಗಿಲ್ಲ, ನಿಮಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಆ ಥರ ಲೈಕ್ ಕನ್ಸರ್ನ್ ತೋರಿಸಿದ್ದಕ್ಕೆ. ಆ್ಯಂಡ್ ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡು ಈ ಥರ ಡೆಕೋರೇಟ್ ಮಾಡಿ ಕೊಟ್ಟಿದ್ದೀನಿ. ಡೆಕೋರೇಷನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಕಸ್ಟಮರ್ಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿದ್ರು. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಾನು ಫಸ್ಟ್ ಲೊಕೇಶನ್ಗೆ ಹೋದೆ. ಸೊ ಅಲ್ಲಿ ಅವರು ಮಗಳದು ಹಲ್ದಿ ಶಾಸ್ತ್ರ ಥರ ಮಾಡಿದರು, ಲೈಕ್ ಹಾಫ್ ಸ್ಯಾರಿ ಫಂಕ್ಷನ್ನು. ಸೊ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಲಾಸ್ಟಲ್ಲಿ ನಮಗೊಂದು ಡಿಸಪಾಯಿಂಟ್ ಆಯಿತು, ಲೈಕ್ ಐಟಮ್ಗಳನ್ನ ಅದು ಇನ್ವೆಸ್ಟ್ ಮಾಡಿ ತೊಗೊಂಡು ಬಂದಿರ್ತೀವಿ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಿ. ಲೈಕ್ ಸ್ಟ್ಯಾಂಡ್ಸ್ನೆಲ್ಲ ತೆಗೆದುಬಿಟ್ಟು ಕೆಳಗಡೆ ಇಟ್ಟಿರೋ ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು.